ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೂಡ ಪ್ರಕರಣದ ರೂವಾರಿ ಸ್ನೇಹಮಯಿ ಕೃಷ್ಣ ಅವರನ್ನ ನಿನ್ನೆ ಸಿಸಿಬಿ ಕ್ರೈಮ್ ಬ್ರಾಂಚ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರಾ ಅಥವಾ ಬಂಧನಕ್ಕೆ ಒಳಪಡಿಸಿದ್ದಾರಾ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಅದರಲ್ಲೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ ಮೇಲೆ ಲಂಚದ ಆರೋಪ ಮಾಡಿದ್ರು ಮತ್ತು ಕೋರ್ಟ್ನಲ್ಲಿ ಯಾವುದೋ ಒಂದು ಪ್ರಮುಖ ಸಾಕ್ಷ್ಯವನ್ನ ಕೊಡುವಂತಹ ಹಂತದಲ್ಲಿದ್ರು. ಆಗ ಆ ಟೈಮಿಂಗ್ ನಲ್ಲಿ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿರೋದು ಎಲ್ಲೋ ಒಂದ್ ಕಡೆ ಸಾಕ್ಷ್ಯ ನಾಶದ ಪ್ರಯತ್ನವೇನೋ ಅನ್ನೋ ರೀತಿಯಲ್ಲಿ ಸಾಕಷ್ಟು ಸುದ್ದಿಗಳು ಬಂತು ಮತ್ತು ಹಲವಾರು ರಾಜಕೀಯ ನಾಯಕರು ಕೂಡ ಈ ವಿಚಾರವಾಗಿ ಪ್ರಶ್ನೆ ಮಾಡಿದ್ರು. ಸ್ವತಃ ಸ್ನೇಹಮಯಿ ಕೃಷ್ಣ ಅವರ ಪುತ್ರ ಮತ್ತು ಅವರ ಪತ್ನಿ ಈ ವಿಚಾರದಲ್ಲಿ ತನ್ನ ತಂದೆಗೆ ಅಪಾಯ ಇದೆ ಅಂತ ಮಾಧ್ಯಮಗಳ ಮುಂದೆ ಮಾತಾಡಿದ್ರು. ಹಾಗಾದ್ರೆ ಆಕ್ಚುಯಲ್ ಆಗಿ ನಡೆದಿದ್ದೇನು, ಅವರನ್ನ ಯಾಕೆ ವಶಕ್ಕೆ ತೆಗೆದುಕೊಳ್ಳಲಾಯಿತು ಮತ್ತು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ ಮೇಲೆ ಏನೇನು ಆಯಿತು? ಸದ್ಯ ಅವರು ಹೊರಗಡೆ ಬಂದಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರು ಇವತ್ತು ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಸಿಸಿಬಿ ಅರೆಸ್ಟ್ ಸೀಕ್ರೆಟ್ ಬಗ್ಗೆ ಮಾತಾಡ್ತಾರೆ. ಇಪ್ಪತ್ತು ಗಂಟೆಗಳ ವಿಚಾರಣೆ ಮುಗಿಸಿ ಹೊರಬಂದಿದ್ದಾರೆ ಸ್ನೇಹಮಯಿ ಕೃಷ್ಣ. ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣ ಅವರ ಹೆಸರನ್ನ ನೀವು ತುಂಬಾ ಕೇಳಿರ್ತೀರಿ ವೀಕ್ಷಕರೇ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೂಡ ಹಗರಣವನ್ನ ಬಯಲಿಗೆಳೆದಿದ್ದು ಇದೇ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು. ಮೂಡ ಕೇಸ್ ನಂತರ ತಮಗೆ ಗೊತ್ತಿದೆ ಏನೇನು ಬೆಳವಣಿಗೆ ಆಯಿತು ಅಂತ. ಇದು ರಾಜಕೀಯವಾಗಿ ಯಾವ ರೀತಿ ಬಿಜೆಪಿಗೆ ಮೈಲೇಜ್ ಕೊಡ್ತು ಮತ್ತು ಬಿಜೆಪಿ ಈ ವಿಚಾರದಲ್ಲಿ ಯಾವ ರೀತಿ ಮೈಲೇಜ್ ತಗೊಳ್ತು, ಅದು ಬೆಂಗಳೂರಿನಿಂದ ಮೈಸೂರಿನವರೆಗೆ ಏನು ಪಾದಯಾತ್ರೆ ಮಾಡ್ತು, ಇದೆಲ್ಲವೂ ಕೂಡ ನಡೆದು ಹೋಗಿರುವಂತಹ ಘಟನೆಗಳು. ಅದಾದ್ಮೇಲೆ ಸಾಕಷ್ಟು ವಿಚಾರಣೆ ಆಯಿತು, ಕೋರ್ಟ್ ಮೆಟ್ಟಿಲೇ ಇತ್ತು. ಅದಾದ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ಖಾಸಗಿ ದೂರಿನಲ್ಲಿ ಉರುಳಿಲ್ಲ ಅಂತ ಕ್ಲೀನ್ ಚಿಟ್ ಕೂಡ ಸಿಕ್ತು ಸಿದ್ದರಾಮಯ್ಯನವರು ಸೇರಿದಂತೆ 5 ಅದಾದ ಮೇಲೆ ಈಗ ಮೇಲ್ಮನವಿ ಸಲ್ಲಿಸೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪ್ರಿಪೇರ್ ಆಗ್ತಾ ಇದ್ದಾರೆ. ಇನ್ ಬಿಟ್ವೀನ್ ಒಂದು ಆರೋಪ ಅವರ ಬಾಯಿಂದ ಬಂತು. ಏನು ಅದು ಅಂತಂದರೆ, ನಟೇಶ್ ಯಾರಿದ್ದಾರೆ ಈ ಮೂಡ ಕೇಸ್ನ ಸೆಂಟರ್ ಪಾಯಿಂಟ್ ಅಥವಾ ಈ ಇಡೀ ಕೇಸ್ನಲ್ಲಿ ಇರುವಂತಹ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಟೇಶ್ ಅವರ ವಿರುದ್ಧ ತನಿಖೆಗಳಿದ್ದರೂ ಕೂಡ ಸ್ಟಿಲ್ ಅವರು ಮೂಡ ಕೇಸ್ ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿ ತನಿಖೆಯನ್ನ ಎದುರಿಸ್ತಾ ಇದ್ರು ಕೂಡ ಅವರಿಗೆ ಪ್ರಮೋಷನ್ ಅನ್ನ ಕೊಡಲಾಗಿದೆ. ಈ ಪ್ರಮೋಷನ್ ಹೇಗೆ ಕೊಟ್ರು? ಈ ಪ್ರಮೋಷನ್ ಕೊಡೋದಕ್ಕೆ ಶಾಲಿನಿ ರಜನೀಶ್ ಅವರು ಲಂಚ ತಗೊಂಡಿದ್ದಾರೆ. ಖಚಿತವಾದಂತಹ ವಾಹನದ ರಿಜಿಸ್ಟರ್ ನಂಬರ್, ಸೂಟ್ ಕೇಸ್ಗಳು, ಆ ಸೂಟ್ ಕೇಸ್ಗಳ ಸಂಖ್ಯೆ, ಒಂದು ಸೂಟ್ ಕೇಸ್ ಶಾಲಿನಿ ರಜನೀಶ್ ಅವ್ರಿಗೆ ಹೋಗಿದೆ, ಉಳಿದ ಸೂಟ್ ಕೇಸ್ಗಳು ಎಲ್ಲಿ ಹೋಗಿವೆ, ನನಗೆ ಖಚಿತ ಮಾಹಿತಿ ಇದೆ ಅಂತ ಅವರು ಗಂಭೀರತರವಾದಂತಹ ಆರೋಪವನ್ನ ಮಾಡಿದ್ರು. ಆದರೆ ನಿನ್ನೆ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ವಶಕ್ಕೆ ಪಡೆದುಕೊಳ್ಳಲಾಯಿತು. ಯಾಕೆ ವಶಕ್ಕೆ ಪಡಿಸಿಕೊಳ್ಳಲಾಯಿತು ಅಂತ ಅಂದರೆ, ನಕಲಿ ದಾಖಲೆಯನ್ನ ಸೃಷ್ಟಿಸಿ ಒಬ್ಬ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿತು. ಹಾಗಾದ್ರೆ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಏನು ಹೊರಗಡೆ ಬಂತು? ಈ ಆರೋಪದಲ್ಲಿ ಸತ್ಯ ಇದೆಯಾ, ಸುಳ್ಳಿದೆಯಾ, ಏನು ಹೇಳ್ತಾರೆ ಸ್ನೇಹಮಯಿ ಕೃಷ್ಣ? ಸ್ನೇಹಮಯಿ ಕೃಷ್ಣ ಅವರು ಖುದ್ದು ಇವತ್ತು ಗ್ಯಾರಂಟಿ ನ್ಯೂಸ್ನ ಸ್ಟುಡಿಯೋದಲ್ಲಿದ್ದಾರೆ ವೀಕ್ಷಕರೇ. ಸ್ನೇಹಮಯಿ ಕೃಷ್ಣ ಅವರು ಖುದ್ದು ಈಗ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂಥ ಸ್ನೇಹಮಯಿ ಕೃಷ್ಣ ಅವರು. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ತಮ್ಮ ಹೆಂಡತಿ ಮತ್ತು ಮಗ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡಿದ್ರ? ಅವ್ರನ್ನ ಭೇಟಿಯಾದ್ರಿ? ಮಗ ಜೊತೆಲೇ ಇದ್ದಾನೆ. ಹಾಂ, ಆಲ್ ರೈಟ್, ಓಕೆ. ಸರ್, ನೀವು ಹೊರಗಡೆ ಬಂದಾಗ ಹೇಳಿದಂಥ ಫಸ್ಟ್ ರಿಯಾಕ್ಷನ್ ತಾವು ಶಾಲಿನಿ ರಜನೀಶ್ ಅವ್ರಿಗೆ ಕ್ಷಮೆ ಕೇಳಿದ್ದೀರಿ. ಹಾಗಾದ್ರೆ ನೀವು ಆರೋಪ ಮಾಡಿದ್ದು ಸುಳ್ಳು ಅಂದಂಗೆ ಆಯಿತು? ಮೇಡಮ್, ಸುಳ್ಳು ಅಲ್ಲ. ಅದು ಏನಾಗಿದೆ ಅಂದರೆ, ನನಗೆ ಮಾಹಿತಿ ಕೊಟ್ಟಂಥ ದಿನೇಶ್ ಅವರು ವಿನೋದ್ ಅವರು ನನಗೆ ಸ್ಪಷ್ಟವಾಗಿ ಹೇಳಿದ್ರು, ಶಾಲಿನಿ ರಜನೀಶ್ ಅವರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಬಡ್ತಿ ಆಗ್ತಾರೆ. ಅದ್ರ ಪೂರ್ವಕವಾಗಿ ಯಾಕೆಂದರೆ ಅವ್ರ ಮೇಲೆ ತುಂಬ ನಂಬಿಕೆ ಬರೋಂಥಲ್ಲಿ ಅವ್ರು ಕೆಲವು ಸಾಕ್ಷಿಗಳು ನನಗೆ ಕೊಟ್ಟಿದ್ರು. ಹಾಗಾಗಿ ಅವ್ರ ಮಾತನ್ನು ನಂಬಿ ನಾನು ಆರೋಪ ಮಾಡಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.